ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಲಿಂಬೆಹಣ್ಣು ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ತೇನೆ. ಅರ್ಧ ಕೆ.ಜಿ ಲಿಂಬೆಹಣ್ಣನ್ನು ತೊಳೆದು ಒರೆಸ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತಿಲ್ಲ ಎಲ್ಲ ಅದ್ರ ಜೊತೆನೇ ಮಿಕ್ಸ್ ಮಾಡಿದ್ದೀನಿ. ಈಗ ಮಾಡೋದ್ರಿಂದ ನೀವು ತಿಲ್ಲನ ಜೊತೆಯಲ್ಲೇ ಇಟ್ಟಾಗ ಅದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಸೊ ಅದನ್ನು ಹಿಂಡಿಬಿಟ್ಟು ಇದ್ರ ಜೊತೆನೇ ಮಿಕ್ಸ್ ಮಾಡಿದಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಒಂದು ಸರಿ ಖಾರ ಮಿಕ್ಸ್ ಮಾಡಿದಾಗ ಅದು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಅಂದಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನಿವಾಗ ಅದೇ ರೀತಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗುವಂಥ ಸಾಸಿವೆ, ಜೀರಿಗೆ, ಮೆಂತೆ, ಉದ್ದನ್ನು ಹುರಿದಿಟ್ಕೊಂಡಿದ್ದೀನಿ. ಸೊ ಇದನ್ನು ಪುಡಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಸೊ ಪೆಪ್ಪರ್ ಪೌಡ್ರು, ಸಾಲ್ಟು ಇದನ್ನು ರೆಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ಬಾಣಲೆಗೆ ಸ್ವಲ್ಪ 5-6 ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿ, ಅದು ಕೂಡ ಅಷ್ಟೇ ನೀರಿನ ಅಂಶ ಇರಬಾರ್ದು, ಸಿಪ್ಪೆ ಸುಲಿದು ತೊಳೆದ್ಬಿಟ್ಟು ಡ್ರೈ ಮಾಡಿಕೊಂಡು ನೀವು ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ. ಅದಕ್ಕೆ ಒಂದು ತಣ್ಣಗಾದಮೇಲೆ 5-6 ಸ್ಪೂನ್ ಖಾರದ ಪುಡಿ ಹಾಕಿದ್ದೇನೆ. ಖಾರದ ಪುಡಿ ತಣ್ಣಗಾದಮೇಲೆ ಹಾಕಬೇಕು. ಎಣ್ಣೆ ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಅದಾದಮೇಲೆ ಒಂದು 5-6 ಸ್ಪೂನು ಉಪ್ಪನ್ನು ಹಾಕಿದ್ದೇನೆ. ಸೊ 2 ಸ್ಪೂನು ಪೆಪ್ಪರ್ ಪೌಡ್ರು, ಆಮೇಲೆ ನಾನು ಹುರಿದಿಟ್ಕೊಂಡಿರೋವಂಥ ಐಟಮನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ನಾನಿವಾಗ ಮಿಕ್ಸ್ ಮಾಡ್ತಾಯಿದ್ದೇನೆ. ಸೊ ಈ ಥರ ಮಿಕ್ಸ್ ಮಾಡಿದ್ಮೇಲೆ ತಣ್ಣಗಾದಮೇಲೆ ನೀವೇನು ಮಾಡಬೇಕು ಅಂದರೆ ಉಪ್ಪಿನಕಾಯಿ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಡಿ. ಇದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ನೀವು ಒಂದು 3-4 ದಿನ ಆದಮೇಲೆ ಸ್ವಲ್ಪ ಎಣ್ಣೆಗೆ ಹಿಂಗನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ನೀವು ಪಿಕಾಕ್ಷನ್ ತೊಗೋಬೇಕು ಅಂದರೆ ನೀರನ್ನು ತಾಗಿಸ್ಬಾರ್ದು. ಥ್ಯಾಂಕ್ ಯು.